ಪೆಟ್ರೋಲ್ ಡೀಸೆಲ್ ದುಬಾರಿ ಅಂತ ಟೆನ್ಷನ್ನಿಂದ ಎಣ್ಣೆಯಾದ್ರೂ ಹೊಡೆಯೋಣ ಅಂತಿರೋ ಮದ್ಯಪ್ರಿಯರಿಗೆ ಎಣ್ಣೆ ರೇಟ್ ಕೇಳಿಯೇ ಕಿಕ್ಕಿಳಿಯಲಿದೆ. ಯಾಕಂದ್ರೆ ಮೇ 10ರಿಂದ ಎಣ್ಣೆ ತುಂಬಾ ಕಾಸ್ಟ್ಲಿ ಗುರು. ಖುಷಿಗೂ ಎಣ್ಣೆ, ದುಃಖಕ್ಕೂ ಎಣ್ಣೆ. ಕುಡಿಯೋಕೆ ಕಾರಣವೇ ಬೇಕಿಲ್ಲ ಅಂತ ಚಿಯರ್ಸ್ ಹೇಳಿ ನಶೆಯಲ್ಲಿ ತೇಲ್ತಿರ್ತಾರೆ. ಆದರೀಗ ಇಂಥ ಎಣ್ಣೆ ಪ್ರಿಯರಿಗೆ ರಾಜ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಮೇ 10ರಿಂದಲೇ ವಿಸ್ಕಿ, ರಮ್, ಜಿನ್, ವೋಡ್ಕಾ ದುಬಾರಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3ನೇ ಬಾರಿ ಮದ್ಯದ ದರ ಹೆಚ್ಚಳಕ್ಕೆ ಮುಂದಾಗಿದೆ. 10ನೇ ತಾರೀಕಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. ಎಲ್ಲಾ ರೀತಿಯ ಐಎಂಎಲ್ಗಳ ಮೇಲೆ 10% ದರ ಏರಿಕೆ ಆಗಲಿದೆ. ಈ 1ನೇ ಸ್ಲ್ಯಾಬ್ ಎಲ್ಲ 50 ರೂಪಾಯಿ ಜಾಸ್ತಿ ಆಗುತ್ತೆ, 4ನೇ ಸ್ಲ್ಯಾಬ್ ಬಂದ್ರೆ 100 ರೂಪಾಯಿ ಜಾಸ್ತಿ ಆಗುತ್ತೆ. ಈ ಜಾಸ್ತಿ ಒಂದೊಂದು ವೇರಿಯೇಷನ್ ಇರೋದ್ರಿಂದ 1ರಿಂದ 4ರವರೆಗೆ 50-100 ರೂಪಾಯಿ ಜಾಸ್ತಿ ಆಗುತ್ತೆ ಒಂದು ಬಾಟ್ಲ ಮೇಲೆ. ಇನ್ನು ಮದ್ಯದ 16 ಸ್ಲ್ಯಾಬ್ಗಳಲ್ಲಿ 1ರಿಂದ 4 ಸ್ಲ್ಯಾಬ್ಗಳ ಮೇಲಿನ ದರ ಏರಿಕೆ ಮಾಡಲು ಅಬಕಾರಿ ಇಲಾಖೆ ಮುಂದಾಗಿದೆ. ಯಾವ್ಯಾವ ಸ್ಲ್ಯಾಬ್ಗಳಲ್ಲಿ ಎಷ್ಟೆಷ್ಟು ಎಣ್ಣೆ ದರ ಹೆಚ್ಚಳವಾಗುತ್ತೆ ಅಂತ ನೋಡೋದಾದ್ರೆ, ಸ್ಲ್ಯಾಬ್ 1ರಲ್ಲಿ ಸದ್ಯ ಎಣ್ಣೆ ರೇಟು 80 ರೂಪಾಯಿ ಇದ್ದು ಅದರ ಮೇಲೆ 10 ರೂಪಾಯಿ ಏರಿಕೆ ಆಗಲಿದೆ. ಸ್ಲ್ಯಾಬ್ 2ರಲ್ಲಿ ಮದ್ಯದ ದರ 155 ರೂಪಾಯಿ ಇದ್ದು ಈಗ 15 ರೂಪಾಯಿ ಏರಿಕೆ ಆಗಲಿದೆ. ಸ್ಲ್ಯಾಬ್ 3ರಲ್ಲಿ ಮದ್ಯದ ದರ 185 ರೂಪಾಯಿ ಇದ್ದು 15ರಿಂದ 20 ರೂಪಾಯಿ ಹೆಚ್ಚಳ ಆಗಲಿದೆ. ಸ್ಲ್ಯಾಬ್ 4ರಲ್ಲಿ ಹಾಲಿ 235 ರೂಪಾಯಿ ಇದ್ದು ಅದರ ಮೇಲೆ 20ರಿಂದ 25 ರೂಪಾಯಿ ಏರಿಕೆ ಆಗಲಿದೆ. ಒಂದು ಕ್ವಾರ್ಟರ್ ಮೇಲೆ 10ರಿಂದ 25 ರೂಪಾಯಿ ತನಕ ದರ ಏರಿಕೆ ಆದ್ರೆ ಒಂದು ಫುಲ್ ಬಾಟಲ್ ಮೇಲೆ 50ರಿಂದ 100 ರೂಪಾಯಿ ತನಕ ದರ ಏರಿಕೆ ಆಗಲಿದೆ. ಈ ಬಗ್ಗೆ ಮದ್ಯಪ್ರಿಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫ್ರೀ ಬಿಟ್ಟಿ ಯೋಜನೆ ಕೊಡಿ ಅಂತ ನಾವು ಕೇಳಿದ್ವಾ? ಏನು ಹೇಳಿ, ನಾವು ದುಡಿತೀವಿ, ನಾವು ತಿಂತೀವಿ. ಏನು 2 ವರ್ಷದಲ್ಲಿ 4-5 ಸರಿ ಜಾಸ್ತಿ ಮಾಡ್ಯಾರೆ ಡ್ರಿಂಕ್ಸು. ಏನು ಹೇಳಿ, ಯಾರು ಕೊಡ್ತಾರೆ ದುಡ್ಡು? ಏನು ಹೇಳಿ, ಸಂಬಳ ಕೇಳಿದ್ರೆ ಸಂಬಳ ಕೊಡಲ್ಲ ಯಾರು ಜಾಸ್ತಿ. ಈ ಬಾರಿಯ ಬಜೆಟ್ನಲ್ಲಿ ಅಬಕಾರಿ ಇಲಾಖೆಗೆ ರಾಜ್ಯ ಸರ್ಕಾರ 40,000 ಕೋಟಿ ರೂಪಾಯಿಯ ಟಾರ್ಗೆಟ್ ನೀಡಿದೆ. ಹೊಸ ಟಾರ್ಗೆಟ್ ರೀಚ್ ಮಾಡಲು ಅಬಕಾರಿ ಇಲಾಖೆ ಮತ್ತೆ ದರ ಹೆಚ್ಚಳಕ್ಕೆ ಮುಂದಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.